ಹಾಸನಾಂಬೆ ದರ್ಶನಕ್ಕೆ ಹಿಂದೆ ಕಡೆಯ ದಿನ. ಸಾರ್ವಜನಿಕರ ದರ್ಶನಕ್ಕೆ ಇಂದು ಸಂಜೆ ತೆರೆ ಬೀಳುತ್ತೆ. ಇವತ್ತೇ ಸಾರ್ವಜನಿಕ ದರ್ಶನಕ್ಕೆ ಕೊನೆ ದಿನ. ಹಾಸನಾಂಬೆ ದರ್ಶನ ಪಡೆದ ನಟ ಧ್ರುವ ಸರ್ಜಾ, ಶಕ್ತಿ ದೇವತೆಗೆ ಧ್ರುವ ಸರ್ಜಾ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಹಾಸನಾಂಬೆ ದರ್ಶನಕ್ಕೆ ಇಂದೇ ಕಡೆ ದಿನ, ಹೀಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ. ಧ್ರುವ ಸರ್ಜಾ ಕೂಡ ಇವತ್ತು ತಾಯಿ ದರ್ಶನವನ್ನ ಪಡೆದಿದ್ದಾರೆ. ಬೆಳಗ್ಗೆಯೇ ತಾಯಿ ಸನ್ನಿಧಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇವತ್ತು ಕೊನೆ ದಿನ, ಸಾರ್ವಜನಿಕ ದರ್ಶನ ಇವತ್ತು ಕೊನೆ ದಿನ, ಹೀಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ತಾಯಿಯ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಇಲ್ಲಿವರೆಗೂ ಕೂಡ 20 ಲಕ್ಷಕ್ಕೂ ಹೆಚ್ಚು ಜನ ತಾಯಿ ದರ್ಶನವನ್ನ ಪಡೆದಿದ್ದಾರೆ. ಅದೇ ರೀತಿ ಇವತ್ತು ಬೆಳಗ್ಗೆ ನಟ ಧ್ರುವ ಸರ್ಜಾ ಅವರು ಕೂಡ ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಖುಷ್ವಂತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಇದೀಗ ಇವತ್ತೇ ಸಾರ್ವಜನಿಕ ದರ್ಶನ ಕೊನೆ ದಿನ. ಇಲ್ಲಿವರೆಗೂ ಕೂಡ 23 ಲಕ್ಷಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಬಂದು ದರ್ಶನವನ್ನು ಪಡೆದಿದ್ದಾರೆ. ಧ್ರುವ ಸರ್ಜಾ ಅವರು ಕೂಡ ಭೇಟಿ ಕೊಟ್ಟಿರೋದು. ಸದ್ಯಕ್ಕೆ ಅಲ್ಲಿ ಈಗ ಸದ್ಯಕ್ಕೆ ಏನ್ ಅಪ್ಡೇಟ್ಸ್ ಇದೆ ಅಂತ? ಪ್ರವೀಣ್, ಈಗಾಗಲೇ ಹಾಸನಾಂಬಾ ದೇವಿ ದರ್ಶನಕ್ಕೆ 13ನೇ ದಿನ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ. ಇವತ್ತು ಕೊನೆಯ ದಿನ ಸಾರ್ವಜನಿಕ ಅವಕಾಶಕ್ಕೆ. ನಾನೀಗ ಹಾಸನಾಂಬಾ ದೇವಿ ದೇವಸ್ಥಾನದ ಆವರಣದಲ್ಲಿದ್ದೇನೆ. ನೋಡಬಹುದು, ಈಗಾಗಲೇ ಕೂಡ ಸಾಕಷ್ಟು ಭಕ್ತರು ದೇವಿ ದರ್ಶನವನ್ನ ಮಾಡಿ ಬರ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಹಾಸನಾಂಬಾ ದೇವಿ ಆವರಣದೊಳಗೆ ಮಳೆ ಕೂಡ ಪ್ರಾರಂಭ ಆಗಿದೆ. ಇದು ಒಂದ್ ರೀತಿ ಇವತ್ತಿಗೆ ದರ್ಶನ ಮಾಡಲಿಕ್ಕೆ, ಸರದಿ ಸಾಲಲ್ಲಿ ಬರಲಿಕ್ಕೆ ಒಂದ್ ರೀತಿ ಕೊಂಚ ಭಕ್ತರಿಗೆ ತೊಂದರೆ ಆಗ್ತಿದೆ ಅಂತ ಹೇಳ್ಬಹುದು. ಜೊತೆಗೆ ಏನು ನಟ ಧ್ರುವ ಸರ್ಜಾ ಅವರು ಈಗಾಗಲೇ ಬಂದಿದ್ದಾರೆ, ಬಟ್ ಬಂದು ಅರ್ಧ ಗಂಟೆ ಆಗಿದೆ. ಅವರನ್ನು ಕೂಡ ಇಲ್ಲಿ ಗರ್ಭಗುಡಿ ಈ ಬಾಗಿಲು ಹೋಗುವ ಜಾಗದಲ್ಲಿ ಕಳೆದ ಅರ್ಧ ಗಂಟೆಯಿಂದ ಅವರನ್ನ ನಿಲ್ಲಿಸಿದ್ದಾರೆ ಒಳಗೆ. ಅಂದ್ರೆ ಇವತ್ತು ಕೊನೆ ದಿನ ಆದ ಕಾರಣ ಯಾರನ್ನು ಕೂಡ ಗರ್ಭಗುಡಿ ಒಳಗೆ ಇಲ್ಲಿ ತನಕ ಬಿಡ್ತಾ ಇಲ್ಲ. ಹಾಗಾಗಿ ಇವರು ಸೆಲೆಬ್ರಿಟಿ ಆದ ಕಾರಣ ಅವರನ್ನು ಕೂಡ ಕೆಲ ಹೊತ್ತು ಕಾಲ ಇಲ್ಲೇ ನಿಲ್ಲಿಸಿದ್ದಾರೆ. ಸಾಧಾರಣ ಅರ್ಧ ಗಂಟೆ ಆಗ್ತಾ ಬಂತು. ನಟ ಧ್ರುವ ಸರ್ಜಾ ಇಲ್ಲೇ ಹಾಸನಾಂಬಾ ದೇವಿ ದರ್ಶನಕ್ಕಾಗಿ ಕಾದು ನಿಂತಿರುವ ದೃಶ್ಯಗಳನ್ನು ಕೂಡ ನೋಡಬಹುದು. ಹಾಗೆ ಇನ್ನ ಆಚೆ ಸರದಿ ಸಾಲಿನಲ್ಲೇ ಜನಗಳನ್ನ ನೋಡೋದಾದ್ರೆ ಈಗ ಅವರು ಒಳಗೆ ಹೋಗ್ಲಿಕ್ಕೆ ಪ್ರಯತ್ನವನ್ನ ಕೂಡ ನಟ ಧ್ರುವ ಸರ್ಜಾ ಮಾಡ್ತಾ ಇದ್ದಾರೆ. ಸುಮಾರು ಅರ್ಧದಿಂದ ಮುಕ್ಕಾಲು ಗಂಟೆ ನಂತರ ಅವರು ಹಾಸನಾಂಬಾ ದೇವಿ ಅಂದ್ರೆ ದೇವಾಲಯದ ಆವರಣಕ್ಕೆ ಆಗಮಿಸಿ ಅರ್ಧದಿಂದ ಮುಕ್ಕಾಲು ಗಂಟೆ ದೇವಿ ದರ್ಶನಕ್ಕಾಗಿ ನಟ ಧ್ರುವ ಸರ್ಜಾ ಅವರು ಕಾಯ್ತಾ ಇದ್ದಾರೆ. ಹಾಗಾಗಿ ಈಗ ಅವರನ್ನ ಒಳಗೆ ದರ್ಶನ ಮಾಡಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಹಾಸನಾಂಬಾ ದೇವಿ ದರ್ಶನಕ್ಕೆ ಇವತ್ತು ಕೂಡ ಕೊನೆ ದಿನ ಆದ ಕಾರಣ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬರ್ತಿದೆ. ಇನ್ನೊಂದು ಕಡೆ ಜೋರ್ ಮಳೆ ಕೂಡ ಪ್ರಾರಂಭವಾಗಿದೆ. ನೋಡಬಹುದು, ಹಾಸನಾಂಬಾ ದೇವಿ ನೆಲೆಸಿರುವಂತಹ ಗರ್ಭಗುಡಿ ಏನಿದೆ ಅದರ ಮೊದಲನೇ ಪ್ರವೇಶ ದ್ವಾರದಲ್ಲಿ ಜನ ಈ ರೀತಿ ತಂಡೋಪತಂಡವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬರ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಇವತ್ತು ಸಂಜೆ 7 ಗಂಟೆ ತನಕ ಮಾತ್ರ ದರ್ಶನ ಅವಕಾಶ ಇರುವಂತದ್ದು. ನಂತರ ಈ ಒಂದು ದರ್ಶನ ಅವಕಾಶ ಇರೋದಿಲ್ಲ. ಹಾಗೆ ಏನು ಈಗಾಗಲೇ ಸುಮಾರು 23 ಲಕ್ಷದಷ್ಟು ಭಕ್ತರು ದೇವಿ ದರ್ಶನವನ್ನ ಮಾಡಿದ್ದಾರೆ. ಈಗ ನಾವು ಸಾಮಾನ್ಯ ಸರದಿ ಸಾಲಿನಲ್ಲಿ ಬಂದಂತಹ ಭಕ್ತರನ್ನ ಮಾತನಾಡ್ತಾನ. ಮೇಡಮ್, ನೀವು ಎಷ್ಟೊತ್ತಾಯ್ತು ಕ್ಯೂ ನಿಂತು? ಸರ್, ನಾವು ರಾತ್ರಿ 12:30. ಇವತ್ತು ಲಾಸ್ಟ್ ಡೇ ಅಂತ? ಹೌದು, ಬೆಂಗಳೂರಿಂದ. ಅಮ್ಮ, ನೀವು ಎಷ್ಟೊತ್ತಿಂದ ಕ್ಯೂ ನಿಂತು? 12 ಗಂಟೆಯಿಂದ ಸರ್, ರಾತ್ರಿ 12 ಗಂಟೆಯಿಂದ ದೊಡ್ಡಬಳ್ಳಾಪುರ. ನೋಡ್ಬೋದು ಪ್ರವೀಣ್, ನಾಡಿನ ಮೂಲೆ ಮೂಲೆಯಿಂದ ರಾತ್ರಿ 12 ಗಂಟೆಯಿಂದಲೇ ಸರದಿ ಸಾಲಿನಲ್ಲಿ ಇರುವಂತವರು ಕ್ಯೂನಲ್ಲಿ ಇನ್ನೂ ಬಂದು ಅಂದ್ರೆ ರಾತ್ರಿ 12 ಗಂಟೆಯಿಂದಲೇ ದೇವಿ ದರ್ಶನಕ್ಕೆ ಕ್ಯೂ ನಿಂತಿದ್ದಾರೆ. ಹಾಗೆ ಮಳೆಯೂ ಕೂಡ ಇನ್ನು ಜೋರಾಗ್ತಾ ಇದೆ. ಇವತ್ತು 7 ಗಂಟೆ ತನಕ ಮಾತ್ರ ಅವಕಾಶ ಹಾಸನಾಂಬಾ ದೇವಿ ಸಾರ್ವಜನಿಕ ದರ್ಶನಕ್ಕೆ. ನಾಳೆ
ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಹಾಕುವಂತ ಕಾರಣದಿಂದ ನಾಳೆ ಯಾವುದೇ ಕಾರಣಕ್ಕೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇಲ್ಲ. ಇವತ್ತು 7 ಗಂಟೆಗೆ ಹಾಸನಾಂಬ ದೇವಿ ಸಾರ್ವಜನಿಕ ದರ್ಶನವನ್ನ ನಿಲ್ಲಿಸಿದ್ರೆ 12 ಗಂಟೆ ತನಕ ಅಂದ್ರೆ 7 ಗಂಟೆಯಿಂದ ಇವತ್ತು ಮಧ್ಯರಾತ್ರಿ 12 ಗಂಟೆ ತನಕ ಈ ಒಂದು ಸಿದ್ದೇಶ್ವರ ಸ್ವಾಮಿ ಏನಿದೆ ಸನಿಯಾದಲ್ಲಿ ಆ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಅವಾಗಲೂ ಕೂಡ ದೇವಸ್ಥಾನಕ್ಕೆ ಯಾರು ಕೂಡ ಪ್ರವೇಶ ಇರೋದಿಲ್ಲ. ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ಸ್ಥಳೀಯರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇರುತ್ತೆ. ಅವಾಗ ಸಾರ್ವಜನಿಕ ಪ್ರವೇಶ ದ್ವಾರ ಇವೆಲ್ಲವನ್ನು ಕೂಡ ಬಂದ್ ಮಾಡ್ತಾರೆ. ನಂತರದಲ್ಲಿ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭವಾಗಿರುವಂತಹ ಈ ಒಂದು ದರ್ಶನ ಸಂಜೆ 7 ಗಂಟೆ ತನಕ ಇರುತ್ತೆ. ಯಾಕಂತ ಅಂದ್ರೆ ಇವತ್ತು ಮಧ್ಯಾಹ್ನ ಪ್ರತಿದಿನ ಇದ್ದಂತಹ ನೈವೇದ್ಯ ಅವಕಾಶ ಏನಿತ್ತು ಅಂದ್ರೆ 2 ಗಂಟೆಯಿಂದ 3.5 ಗಂಟೆಗಳ ಕಾಲ ಮಧ್ಯಾಹ್ನ ಪ್ರತಿದಿನ ನೈವೇದ್ಯ ಅವಕಾಶ ಇತ್ತು. ಆಗ ದರ್ಶನ ಇರ್ತಿರ್ಲಿಲ್ಲ. ಆದ್ರೆ ಇವತ್ತು ಮಧ್ಯಾಹ್ನ ದೇವಿಗೆ ಯಾವುದೇ ನೈವೇದ್ಯ ಸಮಯ ಕೂಡ ಇಲ್ಲ. ಬೆಳಿಗ್ಗೆ ಪ್ರಾರಂಭವಾಗಿರುವ ಈ ಒಂದು ದರ್ಶನ ಸಂಜೆ 7 ಗಂಟೆ ತನಕ ನಿರಂತರವಾಗಿ ಇರುತ್ತೆ. ಹೀಗಾಗಿ ಈ ಒಂದು ಭಕ್ತ ಸಾಗರ ನೋಡಬಹುದು. ಮಳೆಯಲ್ಲೂ ಕೂಡ ನಾಡಿನ ಮೂಲೆ ಮೂಲೆಯಿಂದ ಹರಿದು ಬರ್ತಿದ್ದಾರೆ. ಈಗಾಗಲೇ ಹಾಸನಾಂಬ ದೇವಿ ದರ್ಶನವನ್ನ ಮಾಡಿರುವಂತಹ ಭಕ್ತರ ಸಂಖ್ಯೆ 23 ಲಕ್ಷ ದಾಟಿದೆ. ಇನ್ನು ದೇವಿಗೆ ಟಿಕೆಟ್ ಹಾಗೂ 1000 ಟಿಕೆಟ್ 300 ಟಿಕೆಟ್ ಮಾರಾಟದಿಂದ ಈಗಾಗಲೇ 20 ಕೋಟಿ ಆದಾಯ ಹುಂಡಿ ಎಣಿಕೆಯನ್ನ ಹೊರತುಪಡಿಸಿ 20 ಕೋಟಿ ಆದಾಯ ಬಂದಿದೆ ಅಂತ ಹಾಸನ ಡಿಸಿ ಲತಾ ಕುಮಾರಿ ಅವರು ತೋರಿಸಿರುವಂತದ್ದು ನೋಡಬಹುದು. ನಾನು ಈ ಒಂದು ಮೊದಲನೇ ಸಾಲು ಏನಿದೆ ಈ ಭಾಗದ ಈ ಮೊದಲನೇ ಸಾಲು 1000 ರೂಪಾಯಿ ಟಿಕೆಟ್ ಪಡೆದು ಬರ್ತಿರುವಂತದ್ದು. ಆ ಸಾಲುಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಿರುವ ಅಂದ್ರೆ ಸಂಪೂರ್ಣವಾಗಿ ಭರ್ತಿ ಆಗಿದೆ. ಎಲ್ಲಾ ಸಾಲುಗಳು ಇರಬಹುದು. ನಾನು ತೋರಿಸಲಿಕ್ಕೆ ಪ್ರಯತ್ನವನ್ನ ಪಡ್ತೇನೆ. ಆ ಭಾಗದ ಸಾಲೇನಿದೆ ಮೊದಲನೇ ಸಾಲು ಅದು 1000 ಟಿಕೆಟ್ ಅನ್ನ ಪಡೆದು ದರ್ಶನಕ್ಕೆ ಬರ್ತಾ ಇರುವಂತದ್ದು. ಇವತ್ತು ಎಲ್ಲಾ ಸಾಲುಗಳು ಕೂಡ ಭರ್ತಿ ಆಗಿರುವಂತದ್ದು. ಜೊತೆಗೆ 300 ರೂಪಾಯಿ ಟಿಕೆಟ್ ಇರಬಹುದು, 1000 ಟಿಕೆಟ್ ಇರಬಹುದು, ಎಲ್ಲವೂ ಕೂಡ ಭರ್ತಿ ಆಗಿದೆ. ಜೊತೆಗೆ ಇವತ್ತು ಬೆಳ್ಳಂಬೆಳಿಗ್ಗೆ ಮಳೆ ಕೂಡ ಪ್ರಾರಂಭವಾಗಿರೋದು ಕೂಡ ಹಾಸನಾಂಬ ದೇವಿಯನ್ನ ದರ್ಶನ ಮಾಡಲಿಕ್ಕೆ ಕಷ್ಟ ಆದ್ರೂ ಕೂಡ ಮಳೆಯಲ್ಲೂ ಕೂಡ ಭಕ್ತ ಸಾಗರ ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬರ್ತಾ ಇರುವಂತದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಕುಷ್ಮಂತ್ ತಮ್ಮೆಲ್ಲ ಮಾಹಿತಿಗೆ. ಹಾಸನಾಂಬೆ ದರ್ಶನಕ್ಕೆ ಹಿಂದೆ ಕಡೆಯ ದಿನ. ಸಾರ್ವಜನಿಕರ ದರ್ಶನಕ್ಕೆ ಇಂದು ಸಂಜೆ ತೆರೆ ಬೀಳುತ್ತೆ. ಇವತ್ತೇ ಸಾರ್ವಜನಿಕ ದರ್ಶನಕ್ಕೆ ಕೊನೆ ದಿನ. ಹಾಸನಾಂಬೆ ದರ್ಶನ ಪಡೆದ ನಟ ಧ್ರುವ ಸರ್ಜಾ, ಶಕ್ತಿ ದೇವತೆಗೆ ಧ್ರುವ ಸರ್ಜಾ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಹಾಸನಾಂಬೆ ದರ್ಶನಕ್ಕೆ ಇಂದೇ ಕಡೆ ದಿನ. ಹೀಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ದೇವಿಯ ದರ್ಶನವನ್ನ ಪಡಿತಾ ಇದ್ದಾರೆ. ಧ್ರುವ ಸರ್ಜಾ ಕೂಡ ಇವತ್ತು ತಾಯಿ ದರ್ಶನವನ್ನ ಪಡೆದಿದ್ದಾರೆ. ಬೆಳಗ್ಗೆಯೇ ತಾಯಿ ಸನ್ನಿಧಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇವತ್ತು ಕೊನೆ ದಿನ, ಸಾರ್ವಜನಿಕ ದರ್ಶನ ಇವತ್ತು ಕೊನೆ ದಿನ. ಹೀಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ, ತಾಯಿಯ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಇಲ್ಲಿವರೆಗೂ ಕೂಡ 20 ಲಕ್ಷಕ್ಕೂ ಹೆಚ್ಚು ಜನ ತಾಯಿ ದರ್ಶನವನ್ನ ಪಡೆದಿದ್ದಾರೆ. ಅದೇ ರೀತಿ ಇವತ್ತು ಬೆಳಗ್ಗೆ ನಟ ಧ್ರುವ ಸರ್ಜಾ ಅವರು ಕೂಡ ಹಾಸನಾಂಬೆಯ ದರ್ಶನವನ್ನ ಪಡೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಖುಷ್ವಂತ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಇದೀಗ ಇವತ್ತೇ ಸಾರ್ವಜನಿಕ ದರ್ಶನ ಕೊನೆ ದಿನ. ಇಲ್ಲಿವರೆಗೂ ಕೂಡ 23 ಲಕ್ಷಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಬಂದು ದರ್ಶನವನ್ನು ಪಡೆದಿದ್ದಾರೆ. ಧ್ರುವ ಸರ್ಜಾ ಅವರು ಕೂಡ ಭೇಟಿ ಕೊಟ್ಟಿರೋದು. ಸದ್ಯಕ್ಕೆ ಅಲ್ಲಿ ಈಗ ಸದ್ಯಕ್ಕೆ ಏನ್ ಅಪ್ಡೇಟ್ಸ್ ಇದೆ ಅಂತ? ಪ್ರವೀಣ್, ಈಗಾಗಲೇ ಹಾಸನಾಂಬ ದೇವಿ ದರ್ಶನಕ್ಕೆ 13ನೇ ದಿನ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ. ಇವತ್ತು ಕೊನೆಯ ದಿನ ಸಾರ್ವಜನಿಕ ಅವಕಾಶಕ್ಕೆ. ನಾನೀಗ ಹಾಸನಾಂಬ ದೇವಿ ದೇವಸ್ಥಾನದ ಆವರಣದಲ್ಲಿದ್ದೇನೆ.
ನೋಡಬಹುದು. ಈಗಾಗಲೇ ಕೂಡ ಸಾಕಷ್ಟು ಭಕ್ತರು ದೇವಿ ದರ್ಶನವನ್ನ ಮಾಡಿ ಬರ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಹಾಸನಾಂಬ ದೇವಿ ಆವರಣದೊಳಗೆ ಮಳೆ ಕೂಡ ಪ್ರಾರಂಭ ಆಗಿದೆ. ಇದು ಒಂದ್ ರೀತಿ ಇವತ್ತಿಗೆ ದರ್ಶನ ಮಾಡಲಿಕ್ಕೆ ಸರದಿ ಸಾಲಲ್ಲಿ ಬರ್ಲಿಕ್ಕೆ ಒಂದ್ ರೀತಿ ಕೊಂಚ ಭಕ್ತರಿಗೆ ತೊಂದರೆ ಆಗ್ತಿದೆ ಅಂತ ಹೇಳ್ಬಹುದು. ಜೊತೆಗೆ ಏನು ನಟ ಧ್ರುವ ಸರ್ಜಾ ಅವರು ಈಗಾಗಲೇ ಬಂದಿದ್ದಾರೆ, ಬಟ್ ಬಂದು ಅರ್ಧ ಗಂಟೆ ಆಗಿದೆ. ಅವರನ್ನು ಕೂಡ ಇಲ್ಲಿ ಗರ್ಭಗುಡಿ ಈ ಬಾಗಿಲು ಹೋಗುವ ಜಾಗದಲ್ಲಿ ಕಳೆದ ಅರ್ಧ ಗಂಟೆಯಿಂದ ಅವರನ್ನ ನಿಲ್ಲಿಸಿದ್ದಾರೆ ಒಳಗೆ. ಅಂದ್ರೆ ಇವತ್ತು ಕೊನೆ ದಿನ ಆದ ಕಾರಣ ಯಾರನ್ನು ಕೂಡ ಗರ್ಭಗುಡಿ ಒಳಗೆ ಇಲ್ಲಿ ತನಕ ಬಿಡ್ತಾ ಇಲ್ಲ. ಹಾಗಾಗಿ ಇವರು ಸೆಲೆಬ್ರಿಟಿ ಆದ ಕಾರಣ ಅವರನ್ನು ಕೂಡ ಕೆಲ ಹೊತ್ತು ಕಾಲ ಇಲ್ಲೇ ನಿಲ್ಲಿಸಿದ್ದಾರೆ. ಸಾಧಾರಣ ಅರ್ಧ ಗಂಟೆ ಆಗ್ತಾ ಬಂತು. ನಟ ಧ್ರುವ ಸರ್ಜಾ ಇಲ್ಲೇ ಹಾಸನಾಂಬ ದೇವಿ ದರ್ಶನಕ್ಕಾಗಿ ಕಾದು ನಿಂತಿರುವ ದೃಶ್ಯಗಳನ್ನು ಕೂಡ ನೋಡಬಹುದು. ಹಾಗೆ ಇನ್ನ ಆಚೆ ಸರದಿ ಸಾಲಿನಲ್ಲೇ ಜನಗಳನ್ನ ನೋಡೋದಾದ್ರೆ ಈಗ ಅವರು ಒಳಗೆ ಹೋಗ್ಲಿಕ್ಕೆ ಪ್ರಯತ್ನವನ್ನ ಕೂಡ ನಟ ಧ್ರುವ ಸರ್ಜಾ ಮಾಡ್ತಾ ಇದ್ದಾರೆ. ಸುಮಾರು ಅರ್ಧ ಇಂದ ಮುಕ್ಕಾಲು ಗಂಟೆ ನಂತರ ಅವರು ಹಾಸನಾಂಬ ದೇವಿ ಅಂದ್ರೆ ದೇವಾಲಯದ ಆವರಣಕ್ಕೆ ಆಗಮಿಸಿ ಅರ್ಧ ಇಂದ ಮುಕ್ಕಾಲು ಗಂಟೆ ದೇವಿ ದರ್ಶನಕ್ಕಾಗಿ ನಟ ಧ್ರುವ ಸರ್ಜಾ ಅವರು ಕಾಯ್ತಾ ಇದ್ದಾರೆ. ಹಾಗಾಗಿ ಈಗ ಅವರನ್ನ ಒಳಗೆ ದರ್ಶನ ಮಾಡಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಹಾಸನಾಂಬ ದೇವಿ ದರ್ಶನಕ್ಕೆ ಇವತ್ತು ಕೂಡ ಕೊನೆ ದಿನ ಆದ ಕಾರಣ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬರ್ತಿದೆ. ಇನ್ನೊಂದು ಕಡೆ ಜೋರ್ ಮಳೆ ಕೂಡ ಪ್ರಾರಂಭವಾಗಿದೆ. ನೋಡಬಹುದು ಹಾಸನಾಂಬ ದೇವಿ ನೆಲೆಸಿರುವಂತಹ ಗರ್ಭಗುಡಿ ಏನಿದೆ ಅದರ ಮೊದಲನೇ ಪ್ರವೇಶ ದ್ವಾರದಲ್ಲಿ ಜನ ಈ ರೀತಿ ತಂಡೋಪತಂಡವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬರ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಇವತ್ತು ಸಂಜೆ 7 ಗಂಟೆ ತನಕ ಮಾತ್ರ ದರ್ಶನ ಅವಕಾಶ ಇರುವಂತದ್ದು. ನಂತರ ಈ ಒಂದು ದರ್ಶನ ಅವಕಾಶ ಇರೋದಿಲ್ಲ. ಹಾಗೆ ಏನು ಈಗಾಗಲೇ ಸುಮಾರು 23 ಲಕ್ಷದಷ್ಟು ಭಕ್ತರು ದೇವಿ ದರ್ಶನವನ್ನ ಮಾಡಿದ್ದಾರೆ. ಈಗ ನಾವು ಸಾಮಾನ್ಯ ಸರದಿ ಸಾಲಿನಲ್ಲಿ ಬಂದಂತಹ ಭಕ್ತರನ್ನ ಮಾತನಾಡ್ತಾನ. ಮೇಡಮ್, ನೀವು ಎಷ್ಟೊತ್ತಾಯ್ತು ಕ್ಯೂ ನಿಂತು? ಸರ್ ನಾವು ರಾತ್ರಿ 12:30. ಇವತ್ತು ಲಾಸ್ಟ್ ಡೇ ಅಂತ? ಹೌದು. ಬೆಂಗಳೂರಿಂದ. ಅಮ್ಮ, ನೀವು ಎಷ್ಟೊತ್ತಿನ ಕ್ಯೂ ನಿಂತು? 12 ಗಂಟೆಯಿಂದ ಸರ್. ರಾತ್ರಿ 12 ಗಂಟೆಯಿಂದ ದೊಡ್ಡಬಳ್ಳಾಪುರ. ನೋಡಬಹುದು ಪ್ರವೀಣ್, ನಾಡಿನ ಮೂಲೆ ಮೂಲೆಯಿಂದ ರಾತ್ರಿ 12 ಗಂಟೆಯಿಂದಲೇ ಸರದಿ ಸಾಲಿನಲ್ಲಿ ಇರುವಂತವರು ಕ್ಯೂನಲ್ಲಿ ಇನ್ನೂ ಬಂದು ಅಂದ್ರೆ ರಾತ್ರಿ 12 ಗಂಟೆಯಿಂದಲೇ ದೇವಿ ದರ್ಶನಕ್ಕೆ ಕ್ಯೂ ನಿಂತಿದ್ದಾರೆ. ಹಾಗೆ ಮಳೆಯೂ ಕೂಡ ಇನ್ನು ಜೋರಾಗ್ತಾ ಇದೆ. ಇವತ್ತು 7 ಗಂಟೆ ತನಕ ಮಾತ್ರ ಅವಕಾಶ ಹಾಸನಾಂಬ ದೇವಿ ಸಾರ್ವಜನಿಕ ದರ್ಶನಕ್ಕೆ. ನಾಳೆ ಹಾಸನಾಂಬ ದೇವಿ ಗರ್ಭಗುಡಿ ಬಾಗಿಲನ್ನ ಹಾಕುವಂತ ಕಾರಣದಿಂದ ನಾಳೆ ಯಾವುದೇ ಕಾರಣಕ್ಕೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇಲ್ಲ. ಇವತ್ತು 7 ಗಂಟೆಗೆ ಹಾಸನಾಂಬ ದೇವಿ ಸಾರ್ವಜನಿಕ ದರ್ಶನವನ್ನ ನಿಲ್ಲಿಸಿದ್ರೆ 12 ಗಂಟೆ ತನಕ ಅಂದ್ರೆ 7 ಗಂಟೆಯಿಂದ ಇವತ್ತು ಮಧ್ಯರಾತ್ರಿ 12 ಗಂಟೆ ತನಕ ಈ ಒಂದು ಸಿದ್ದೇಶ್ವರ ಸ್ವಾಮಿ ಏನಿದೆ ಸನಿಯಾದಲ್ಲಿ, ಆ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಅವಾಗಲೂ ಕೂಡ ದೇವಸ್ಥಾನಕ್ಕೆ ಯಾರು ಕೂಡ ಪ್ರವೇಶ ಇರೋದಿಲ್ಲ. ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ಸ್ಥಳೀಯರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇರುತ್ತೆ. ಅವಾಗ ಸಾರ್ವಜನಿಕ ಪ್ರವೇಶ ದ್ವಾರ ಇವೆಲ್ಲವನ್ನು ಕೂಡ ಬಂದ್ ಮಾಡ್ತಾರೆ. ನಂತರದಲ್ಲಿ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭವಾಗಿರುವಂತಹ ಈ ಒಂದು ದರ್ಶನ ಸಂಜೆ 7 ಗಂಟೆ ತನಕ ಇರುತ್ತೆ. ಯಾಕಂತ ಅಂದ್ರೆ ಇವತ್ತು ಮಧ್ಯಾಹ್ನ ಪ್ರತಿದಿನ ಇದ್ದಂತಹ ನೈವೇದ್ಯ ಅವಕಾಶ ಏನಿತ್ತು ಅಂದ್ರೆ 2 ಗಂಟೆಯಿಂದ 3.5 ಗಂಟೆಗಳ ಕಾಲ ಮಧ್ಯಾಹ್ನ ಪ್ರತಿದಿನ ನೈವೇದ್ಯ ಅವಕಾಶ ಇತ್ತು. ಆಗ ದರ್ಶನ ಇರ್ತಿರ್ಲಿಲ್ಲ. ಆದ್ರೆ ಇವತ್ತು ಮಧ್ಯಾಹ್ನ ದೇವಿಗೆ ಯಾವುದೇ ನೈವೇದ್ಯ ಸಮಯವೂ ಕೂಡ ಇಲ್ಲ. ಬೆಳಿಗ್ಗೆ ಪ್ರಾರಂಭವಾಗಿರುವ ಈ ಒಂದು ದರ್ಶನ ಸಂಜೆ 7 ಗಂಟೆ ತನಕ ನಿರಂತರವಾಗಿ ಇರುತ್ತೆ. ಹೀಗಾಗಿ ಈ ಒಂದು ಭಕ್ತ ಸಾಗರ ನೋಡಬಹುದು. ಮಳೆಯಲ್ಲೂ ಕೂಡ ನಾಡಿನ ಮೂಲೆ ಮೂಲೆಯಿಂದ ಹರಿದು ಬರ್ತಿದ್ದಾರೆ. ಈಗಾಗಲೇ ಹಾಸನಾಂಬ ದೇವಿ ದರ್ಶನವನ್ನ ಮಾಡಿರುವಂತಹ ಭಕ್ತರ ಸಂಖ್ಯೆ 23 ಲಕ್ಷ ದಾಟಿದೆ. ಇನ್ನು ದೇವಿಗೆ ಟಿಕೆಟ್ ಹಾಗೂ 1000 ಟಿಕೆಟ್ 300 ಟಿಕೆಟ್ ಮಾರಾಟದಿಂದ ಈಗಾಗಲೇ 20 ಕೋಟಿ ಆದಾಯ, ಹುಂಡಿ ಎಣಿಕೆಯನ್ನ ಹೊರತುಪಡಿಸಿ 20 ಕೋಟಿ ಆದಾಯ ಬಂದಿದೆ ಅಂತ ಹಾಸನ ಡಿಸಿ ಲತಾಕುಮಾರಿ ಅವರು ತೋರಿಸಿರುವಂತದ್ದು ನೋಡಬಹುದು. ನಾನು ಈ ಒಂದು ಮೊದಲನೇ ಸಾಲು ಏನಿದೆ ಈ ಭಾಗದ ಈ ಮೊದಲನೇ ಸಾಲು 1000 ರೂಪಾಯಿ ಟಿಕೆಟ್ ಪಡೆದು ಬರ್ತಿರುವಂತದ್ದು. ಆ ಸಾಲುಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಿರುವ ಅಂದ್ರೆ ಸಂಪೂರ್ಣವಾಗಿ ಭರ್ತಿ ಆಗಿದೆ. ಎಲ್ಲಾ ಸಾಲುಗಳು ಇರಬಹುದು. ನಾನು ತೋರಿಸಲಿಕ್ಕೆ ಪ್ರಯತ್ನವನ್ನ ಪಡ್ತೇನೆ. ಆ ಭಾಗದ ಸಾಲು ಏನಿದೆ ಮೊದಲನೇ ಸಾಲು ಅದು 1000 ರು ಟಿಕೆಟ್ ಅನ್ನ ಪಡೆದು ದರ್ಶನಕ್ಕೆ ಬರ್ತಾ ಇರುವಂತದ್ದು. ಇವತ್ತು ಎಲ್ಲಾ ಸಾಲುಗಳು ಕೂಡ ಭರ್ತಿ ಆಗಿರುವಂತದ್ದು. ಜೊತೆಗೆ 300 ರೂಪಾಯಿ ಟಿಕೆಟ್ ಇರಬಹುದು, 1000 ಟಿಕೆಟ್ ಇರಬಹುದು, ಎಲ್ಲವೂ ಕೂಡ ಭರ್ತಿ ಆಗಿದೆ. ಜೊತೆಗೆ ಇವತ್ತು ಬೆಳ್ಳಂಬೆಳಿಗ್ಗೆ ಮಳೆ ಕೂಡ ಪ್ರಾರಂಭವಾಗಿರೋದು ಕೂಡ ಹಾಸನಾಂಬ ದೇವಿಯನ್ನ ದರ್ಶನ ಮಾಡಲಿಕ್ಕೆ ಕಷ್ಟ ಆದ್ರೂ ಕೂಡ ಮಳೆಯಲ್ಲೂ ಕೂಡ ಭಕ್ತ ಸಾಗರ ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬರ್ತಾ ಇರುವಂತದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಕುಷ್ಮಂತ್ ತಮ್ಮೆಲ್ಲ ಮಾಹಿತಿಗೆ.